ಇವತ್ತು ಪ್ರಥಮ ಪ್ರಜೆಯಾಗಿ ಪಕ್ಷದ ಸಿದ್ಧಾಂತ, ಪಕ್ಷದ ಕಾರ್ಯಕರ್ತನಾಗಿ, ಪಕ್ಷದ ಕಾರ್ಯಕರ್ತರಿಗೆ ಇವತ್ತು ಒಂದು ಹುದ್ದೆ ಕೊಟ್ಟಿದ್ದಾರೆ. ಆಮೇಲೆ ಇಂದಿರಾ ಗಾಂಧಿ ಅವ್ರ ಬಗ್ಗೆ ಹೇಳೋಷ್ಟು ದುಡ್ಡಲ್ಲ, ಆದರೆ ಭಾರತ ದೇಶದ ಉಕ್ಕಿನ ಮಹಿಳೆ. ಇವತ್ತೇನಾದರೂ ಯೋಜನೆಗಳು ಒಬ್ಬ ಹೇಳಿದ್ರಲ್ಲ, ಎಲ್ಲ ಯೋಜನೆಗಳು ಇಂದಿರಾ ಗಾಂಧಿ, ಮಾನ್ಯ ಶ್ರೀಮತಿ ಇಂದಿರಾ ಗಾಂಧಿ ಯೋಜನೆಗಳು. ಆ ಯೋಜನೆಗಳೇ ಇವತ್ತು ದೇಶವನ್ನ ಬುನಾದಿ ಕಾಪಾಡ್ತಿರೋದು. ಇವತ್ತು ಬಂದ ಸರ್ಕಾರ ಎಲ್ಲ ಮಾಡ್ತಿರೋದು ಮೇಲೆ ಮಾಡ್ತಿರೋ ಅಷ್ಟೇ ಆಗಲಿ, ಇವತ್ತು ಅವರ ಯೋಜನೆಗಳು, ಅವರ ಕಲ್ಪನೆ, ಅವರ ಮುಂದಾಲೋಚನೆ ಯೋಜನೆಗಳು, ಮತ್ತು ತದನಂತರ ಬಂದ ರಾಜೀವ್ ಗಾಂಧಿ ಅವರು ಏನು ಇವತ್ತು ನಮ್ಮ ದೇಶದಲ್ಲಿ ಎಲ್ಲರಿಗೂ ಸಮಬಾಳು ಸಮಪಾಲು ಎಂಬ ಸಿದ್ಧಾಂತದ ಮೇಲೆ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, SC STಗಳನ್ನ ಒಂದು ಯೋಜನೆ ಮಾಡಿ ಅವರು ಮುಖ್ಯವಾಹಿನಿ ತರಬೇಕಂತೇಳಿ ಯೋಜನೆ ಮಾಡಿದ್ರು. ಆ ಯೋಜನೆಗಳೇ ಇಂದಿರಾ ಗಾಂಧಿ ಯೋಜನೆ ಅಂತ ನಮ್ಮ ಹೇಳ್ತೀನಿ ಸರ್. ಹಂಗಾಗಿ ಎಲ್ಲರಿಗೆ ಶುಭಾಶಯಗಳು. ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಮತ್ತೆ ನಮ್ಮ ಬಳ್ಳಾರಿಗೆ ಒಂದು ಅವಿನಾಭಾವ ಸಂಬಂಧ ಇತ್ತು. ಏನದು ಉಕ್ಕಿನ ಮಹಿಳೆ ಅಂತ ಹೇಳ್ತಾರೆ. ಇವತ್ತೇನು ಉಕ್ಕಿನ ಕಾರ್ಖಾನೆ ಜಿಂದಾಲ್ ಇದೆ, ಮೊಟ್ಟ ಮೊದಲಿಗೆ ಸ್ಥಾಪನೆ ಮಾಡಿದ್ದೆ ಶ್ರೀಮತಿ ಇಂದಿರಾ ಗಾಂಧಿ ಅವರು. ಜೊತೆಯಲ್ಲಿ ಅನೇಕ ಸಾಧನೆ ಮಾಡಿದ್ದಾರೆ ಅವರು. ನಾವೆಲ್ಲ ನಮ್ಮ ಭಾರತೀಯರಲ್ಲ, ಅಮೆರಿಕದ ಅಧ್ಯಕ್ಷ, ಅಂದಿನ ಕಾಲದ ಅಧ್ಯಕ್ಷರಾಗಿರುವಂತಹ ಅಧ್ಯಕ್ಷರು ಯು ಆರ್ ಎ ಐರನ್ ವುಮೆನ್ ಅಂತ ಹೇಳಿ ಪಟ್ಟ ಕಟ್ಟಿರೋದೇ ವಿದೇಶಿಯವರು. ಯಾಕಂದ್ರೆ ಅವ್ರು ಆ ತರ ಸಾಧನೆ ಮಾಡಿ ಅಮೆರಿಕಾಗೆ ಅವ್ರ ಅಧ್ಯಕ್ಷನ ಪಾಕಿಸ್ತಾನ ವಿರೋಧ ಏನಾದ್ರು ಯುದ್ಧ ನಡೀತೈತೆ ಅಂತ ಸಾಯಿ ಕೇಳಿದ್ರೆ ಅವ್ರು ಬಾರಿ ಹೇಳಿಸ್ತಾರೆ, ನೀವು ನಿಮ್ಗೇನ್ ಸಪೋರ್ಟ್ ಮಾಡ್ಬೇಕು, ಪಾಕಿಸ್ತಾನ ನಿಮ್ಮಿಂದ ಪ್ರಬಲವಾಗಿದೆ ಅಂತ ಹೇಳಿ. ಆಗ ಅವ್ರ ಮೌನ ತಾಳಿ ವಾಪಸ್ ಬಂದು ಪಾಕಿಸ್ತಾನ್ ಮತ್ತೆ ಬಾಂಗ್ಲಾದೇಶ್ ಏಕ್ ಮಾರ್ ದೋ ತುಗಡೆ ಅಂತ ಹೇಳಿದ್ದಾರೆ. ಆಗ ಒಂದೇ ಏಟಿಗೆ ಇಬ್ರು ಡಿವೈಡ್ ಮಾಡಿದ್ರು. ಆಮೇಲೆ ಅವ್ರ ಅಧ್ಯಕ್ಷ ಹೇಳಿದ್ರು, ಇಲ್ಲ ರಿಯಲಿ ಇವರೇ ಐರನ್ ವುಮೆನ್ ಅಂತ ಹೇಳಿ. ಇವತ್ತು ನಮ್ ಜೊತೆಲಿ ಇಲ್ಲ, ಆದ್ರೆ ನಾವು ನಮ್ಮ ಮನಸ್ಸಲ್ಲಿ ಇವತ್ತಿಗೂ ಇಂದಿರಾ ಗಾಂಧಿ ಅವ್ರು ಅಂತೇಳಿ ಇದ್ದಾರೆ. ಯಾಕಂದ್ರೆ ಅದು ಏನ್ ಓಲ್ಡ್ ಏಜ್ ಪೆನ್ಷನ್ ಕೊಡ್ತಾರೆ, ವಿಡೋ ಪೆನ್ಷನ್ ಕೊಡ್ತಾರೆ, ಈಗ್ಲೂ ಅದು ಚಾಲ್ತಿಯಲ್ಲಿ ಇದೆ. ಅದಕ್ಕಾಗಿ ಅವ್ರಿಗೆ ಯಾರು ಮರೆಯೋಗಿಲ್ಲ. ಇವತ್ತು ಅವರಿಗೆ ಸ್ಮರಿಸ್ಬೇಕಂತ ಹೇಳಿ ಮುಂದಿನ ದಿನ ಅವ್ರು ಏನ್ ಆದರ್ಶ ತತ್ವ ಸಿದ್ಧಾಂತ ಹೇಳಿದ್ದಾರೆ, ಇದೇ ತರ ಪಕ್ಷದ ಕಾರ್ಯಕರ್ತರೆಲ್ಲ ನೋಡ್ಕೊಂಡು ಹೋಗ್ಬೇಕಂತ ಹೇಳಿ ಈ ಸಂದರ್ಭ ಹೇಳ್ತಾ ಇದ್ದೇನೆ. ಬಳ್ಳಾರಿ ನಗರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಒಂದು ಸಂಭ್ರಮ ಅಂತ ಹೇಳಿ ನಾವು ತಿಳ್ಕೊಂತ ಇದ್ದೇವೆ. ಯಾಕಂದ್ರೆ ನಮ್ಮ ದಿವಂಗತ ಮಾಜಿ ಪ್ರಧಾನಿಗಳು ಶ್ರೀಮತಿ ಇಂದಿರಾ ಗಾಂಧೀಜಿ ಅವರ ಹುಟ್ಟುಹಬ್ಬ ಆಚರಣೆಯನ್ನ ಇವತ್ತು ಮಾಡಿದ್ದೇವೆ. ಅವರ ಮಾಡಿದ ಕಾರ್ಯಗಳು ಮೊದಲನೇದಾಗಿ ರೋಟಿ ಕಪಡ ಮಕಾನ್ ಅಂತ ಹೇಳಿ ಅವರೇನು ತಂದ್ರ ಯೋಜನೆ, ಎಲ್ಲ ಬಡವರಿಗೂ ಮೈ ತುಂಬಾ ಬಟ್ಟೆ ಇರಬೇಕು, ಹೊಟ್ಟೆ ತುಂಬಾ ಊಟ, ಅದೇ ರೀತಿ ಇರೋಗೆ ಒಂದು ಒಳ್ಳೆ ಸೂರು ಇರ್ಬೇಕಂತ ಹೇಳಿ ಅವತ್ತಿನ ದಿನ ಅವ್ರೇನ್ ಕಲ್ಪನೆ ಕಂಡ್ರು ಇವತ್ತಿಗೂ ಅದು ಜಾರಿ ಆಗ್ತಾ ಇದೆ. ನಾವೆಲ್ಲ ಕೇಳ್ಪಟ್ಟಿರ್ತೀವಿ ಜನತಾ ಮಣಿಗಳಂತ ಹೇಳಿ. ಜನತಾ ಮಣಿಗಳು ಮಾಡಿದ್ದೆ ನಮ್ಮ ಶ್ರೀಮತಿ ಇಂದಿರಾ ಗಾಂಧೀಜಿ ಅವರು. ಅವರ ಆಧ್ವರ್ಯದಲ್ಲಿ ಅನೇಕ ಯೋಜನೆಗಳು ನಮ್ಮ ದೇಶ ಕಂಡಿದೆ. ಅದು ಒಂದು ಬ್ಯಾಂಕ್ಗಳೆಲ್ಲ ರಾಷ್ಟ್ರೀಯವನ್ನಾಗಿ ಮಾಡಿದ್ರು, ಅದೇ ರೀತಿ ಹಸಿರು ಕ್ರಾಂತಿಯನ್ನು ತಂದ್ರು, ಅದೇ ರೀತಿ ತುಂಬಾ ಬಡವರಿಗೆಲ್ಲ ವಿತಂತು ವೇತನೆ, ಅದೇ ರೀತಿ ಪೆನ್ಷನ್ಸ್, ಎಲ್ರಿಗೂ ಎಲ್ಲ ವೃದ್ಧರಿಗೂ ಪೆನ್ಷನ್ಸ್ ಬರಬೇಕು, ಎಲ್ಲರೂ ಸಮಾನತೆಯಿಂದ ಸಮ ಬಾಳ್ಬೇಕಂತ ಹೇಳಿ ಅವರ ಒಂದು ಕಾರ್ಯದಿಂದ ಇವತ್ತಿನ ದಿನ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ನಾಯಕರು ಎಲ್ರು ಅವ್ರೇನು ಮಾಡಿದ ಕೆಲಸಗಳೆಲ್ಲ ನಾವು ನೋಡ್ಕೊಂಡು ಇವತ್ತಿನ ದಿನ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಅದೇ ರೀತಿ ಮತ್ತೊಂದು ಒಳ್ಳೆ ಸುದ್ದಿ ಏನಂದ್ರೆ, ನಮ್ಮ ಬಳ್ಳಾರಿ 15ನೇ ತಾರೀಕು ಅವರೇನು ನಮ್ಮ ಕಾಂಗ್ರೆಸ್ ಸರ್ಕಾರ, ಅದೇ ರೀತಿ ನಮ್ಮ MLA MP ಒಳ್ಳೆ ನಾಯಕರೆಲ್ಲ ಸೇರಿ ಒಂದು ಒಳ್ಳೆ ನಿರ್ಧಾರ ತಗೊಂಡ್ರು. ಅದೇನಂದ್ರೆ, ನಮ್ಮ ಬಳ್ಳಾರಿ ಮಹಾನಗರ ಪಾಲಿಕೆಗೆ ನಮ್ಮ ಕಾಂಗ್ರೆಸ್ ಕಟ್ಟಾಳು, ಒಳ್ಳೆ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದವರು, ಸುಮಾರು 30ರಿಂದ 35 ವರ್ಷಗಳ ಕಾಲ ದುಡಿದು ಇವತ್ತಿನ ದಿನ ಅಧಿಕಾರ ಚುಕ್ಕಾಣಿಯನ್ನು ಬಳ್ಳಾರಿ ಪ್ರಥಮ ಪೌರರಾಗಿ ಇವತ್ತೇನು ಅವರು ತಗೊಂಡಿದ್ದಾರೆ, ಅವರಿಗೆ ನಾವು ಹೃತ್ಪೂರ್ವಕವಾಗಿ ಒಂದು ಶುಭಾಶಯ ಹೇಳ್ತಾ ಇದ್ದೇವೆ ನಿಮ್ಮ ಮಾಧ್ಯಮ ಮೂಲಕ. ಯಾಕಂದ್ರೆ ಇಂಥವ್ರಿಗೆ ಅಧಿಕಾರ ಸಿಕ್ಕರೆ ನಾವು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀವಿ, ನಾವು ಕಷ್ಟ ಬೀಳ್ತಾ ಇದ್ದೇವೆ, ನಾಳೆ ಬೆಳಗ್ಗೆ ನಮಗೂ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಅಧಿಕಾರ ಇಲ್ಲ ಒಂದು ಒಳ್ಳೆ ಹುದ್ದೆ ಬರುತ್ತಾ ಅನ್ನೋ ಒಂದು ಆಸೆ, ಒಂದು ಚಿಗುರು ಇವತ್ತಿನ ದಿನ ನಮಗೆ ಉಂಟಾಗಿದೆ. ಅದಕ್ಕಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೊಂದ್ಸಾರಿ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ, MLAಗಳಿಗೆ, MP ಗಳಿಗೆ, ಅದೇ ರೀತಿ ನಮ್ಮ KPCC ಪ್ರಧಾನ ಕಾರ್ಯದರ್ಶಿ ಅಂತ ಹುಮಾಯೂನ್ ಖಾನ್ ಅವರು ಕೂಡ ನಾವು ಶುಭಾಶಯ ಹೇಳ್ತಾ ಇದ್ದೀನಿ. ಇದೇ ರೀತಿ ಮುಂಬರುವ ದಿನಗಳಲ್ಲಿ ಯಾರ್ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಸೇವೆ ಮಾಡ್ತಾರೋ, ಯಾರ್ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಕಷ್ಟಪಟ್ಟಿದ್ದಾರೋ ಅವ್ರನ್ನೆಲ್ಲ ಗುರುತಿಸಿ ಅವ್ರಿಗೆಲ್ಲ ಒಳ್ಳೆ ಸ್ಥಾನಮಾನ ಹುದ್ದೆಗಳು ಕೊಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ. ಇದು ಸೂರ್ಯ ನ್ಯೂಸ್ ಕನ್ನಡ.